ಅಂಕೋಲಾ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯಲ್ಲಿ ಲಾರಿ ವೀಲ್ ಜಾಕ್ ಪತ್ತೆಯಾಗಿದೆ. ಲಾರಿಯ ವೀಲ್ ಜಾಕ್ ಹೊರತೆಗೆದಿದ್ದಾರೆ ಈಶ್ವರ್ ಮಲ್ಪೆ ಅವರು. ಗಂಗಾವಳಿ ನದಿಯ ಮಣ್ಣಿನ ಅಡಿಯಲ್ಲಿ ಇದ್ದಂತ ಜಾಕ್ ಭಾರತ್ ಬೆನ್ಸ್ ಲಾರಿಯ ವೀಲ್ ಜಾಕ್ ಅನ್ನ ಇದೀಗ ಹೊರಕ್ಕೆ ತೆಗೆಯಲಾಗಿದೆ. ನದಿಯಲ್ಲಿ ಲಾರಿ ಇದೆ ಎನ್ನಲಾದ ಜಾಗದಲ್ಲಿ ಈ ಜಾಕ್ ಏನಿದೆ ಅದು ಜಾಕ್ ಪತ್ತೆಯಾಗಿದೆ. ಲಾರಿ ಚಾಲಕ ಅರ್ಜುನ್ಗಾಗಿ ಇದೀಗ ಶೋಧ ಮುಂದುವರೆದಿದೆ. ಲಾರಿಯ ವೀಲ್ ಜಾಕ್ ಅನ್ನ ಇದೀಗ ಈಶ್ವರ್ ಮಲ್ಪೆ ಅವರು ಹೊರತೆಗೆದಿದ್ದಾರೆ. ಗಂಗಾವಳಿ ನದಿಯ ಮಣ್ಣಿನ ಅಡಿಯಲ್ಲಿ ಇದ್ದಂತ ಜಾಕ್ ಇದು. ಭಾರತ್ ಬೆನ್ಸ್ ಲಾರಿಯ ವೀಲ್ ಜಾಕ್ ಅನ್ನ ಈಗ ಹೊರಗೆ ತೆಗೆಯಲಾಗಿದೆ. ನದಿಯಲ್ಲಿ ಲಾರಿ ಇದೆ ಎನ್ನಲಾದ ಜಾಗದಲ್ಲೇ ಈ ಜಾಕ್ ಏನಿದೆ ಅದು ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಈಗ ಲಾರಿ ಚಾಲಕ ಅರ್ಜುನ್ ಏನಿದ್ದಾನೆ ಆ ಅರ್ಜುನ್ಗಾಗಿ ಈಗ ಶೋಧ ಮುಂದುವರೆದಿದೆ. ಆ ಜಾಕ್ ಏನ್ ಪತ್ತೆಯಾಗಿದೆ ಅದನ್ನ ಹೊರ ತೆಗೆದಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇದೇ ಆ ಜಾಕ್ ಅದು. ಭಾರತ್ ಬೆನ್ಸ್ ಲಾರಿಯ ವೀಲ್ ಜಾಕ್ ಅನ್ನ ಈಗ ಹೊರಕ್ಕೆ ತೆಗೆಯಲಾಗಿದೆ. ಗಂಗಾವಳಿ ನದಿಯ ಮಣ್ಣಿನ ಅಡಿಯಲ್ಲಿ ಇದ್ದಂತ ಜಾಕ್ ಅನ್ನ ತೆಗೆದಿದ್ದಾರೆ ಹೊರಕ್ಕೆ. ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಲಾರಿ ಇದೆ ಎನ್ನಲಾದ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಗಂಗಾವಳಿ ನದಿಯಲ್ಲಿ ಈಶ್ವರ್ ಮಲ್ಪೆ ಶೋಧ ಕಾರ್ಯ ಮುಂದುವರೆದಿದೆ. ನಾಪತ್ತೆಯಾದ ಮೂವರಿಗಾಗಿ ಈಶ್ವರ್ ಮಲ್ಪೆ ಟೀಮ್ ಶೋಧ ನಡೆಸುತ್ತಿದೆ. ತಂಡದೊಂದಿಗೆ ಬೋಟ್ ಮೂಲಕ ತೆರಳಿ ಇದೀಗ ಶೋಧ ಮುಂದುವರೆದಿದೆ. ಒಂದು ಲಾರಿಯ ವೀಲ್ ಜಾಕ್ ಅನ್ನ ಹೊರ ತೆಗೆದಿದ್ದಾರೆ. ಭಾರತ್ ಬೆನ್ಸ್ ಲಾರಿಯ ವೀಲ್ ಜಾಕ್ ಅನ್ನು ಹೊರಕ್ಕೆ ತೆಗೆಯಲಾಗಿದೆ. ಇನ್ನು ಲಾರಿ ಇದೆ ಎನ್ನಲಾದ ಸ್ಥಳದಲ್ಲೇ ಈಗ ಶೋಧ ಕಾರ್ಯ ಮುಂದುವರೆದಿದೆ. ಗಂಗಾವಳಿ ನದಿಯಲ್ಲಿ ಈಶ್ವರ್ ಮಲ್ಪೆ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ನಾಪತ್ತೆಯಾದ ಮೂವರಿಗಾಗಿ ಈಶ್ವರ್ ಮಲ್ಪೆ ಟೀಮ್ ಶೋಧವನ್ನ ಮುಂದುವರೆಸಿದ್ದಾರೆ. ಇಷ್ಟು ದಿನ ಕಾರ್ಯಾಚರಣೆಯನ್ನ ಸ್ಟಾಪ್ ಮಾಡಿದ್ರು. ಇದಿಷ್ಟೇ ಅಂತ ಈಗ ಮತ್ತೆ ಇದು ಏನ್ ಪತ್ತೆ ಆಗಿದೆ, ಇದು ಪತ್ತೆಯಾದ ನಂತರ ಲಾರಿ ಚಾಲಕ ಅರ್ಜುನ್ಗಾಗಿ ಈಗ ಶೋಧ ಮುಂದುವರೆದಿದೆ. ಒಂದು ಇನ್ನೊಂದು ಇನ್ನ ಉಳಿದ ಇಬ್ಬರು ಏನಿದೆ ಮಿಸ್ಸಿಂಗ್ ಇದೆ ಅದನ್ನು ಕೂಡ ಈಗ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಅಂಕೋಲಾ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯಲ್ಲಿ ಲಾರಿ ವೀಲ್ ಜಾಕ್ ಪತ್ತೆಯಾಗಿದೆ. ಲಾರಿಯ ವೀಲ್ ಜಾಕ್ ಹೊರತೆಗೆದಿದ್ದಾರೆ ಈಶ್ವರ್ ಮಲ್ಪೆ ಅವರು. ಗಂಗಾವಳಿ ನದಿಯ ಮಣ್ಣಿನ ಅಡಿಯಲ್ಲಿ ಇದ್ದಂತ ಜಾಕ್ ಭಾರತ್ ಬೆನ್ಸ್ ಲಾರಿಯ ವೀಲ್ ಜಾಕ್ ಅನ್ನ ಇದೀಗ ಹೊರಕ್ಕೆ ತೆಗೆಯಲಾಗಿದೆ. ನದಿಯಲ್ಲಿ ಲಾರಿ ಇದೆ ಎನ್ನಲಾದ ಜಾಗದಲ್ಲಿ ಈ ಜಾಕ್ ಏನಿದೆ ಅದು ಜಾಕ್ ಪತ್ತೆಯಾಗಿದೆ. ಲಾರಿ ಚಾಲಕ ಅರ್ಜುನ್ಗಾಗಿ ಇದೀಗ ಶೋಧ ಮುಂದುವರೆದಿದೆ. ಲಾರಿಯ ವೀಲ್ ಜಾಕ್ ಅನ್ನ ಇದೀಗ ಈಶ್ವರ್ ಮಲ್ಪೆ ಅವರು ಹೊರತೆಗೆದಿದ್ದಾರೆ. ಗಂಗಾವಳಿ ನದಿಯ ಮಣ್ಣಿನ ಅಡಿಯಲ್ಲಿ ಇದ್ದಂತ ಜಾಕ್ ಇದು. ಭಾರತ್ ಬೆನ್ಸ್ ಲಾರಿಯ ವೀಲ್ ಜಾಕ್ ಅನ್ನ ಈಗ ಹೊರಗೆ ತೆಗೆಯಲಾಗಿದೆ. ನದಿಯಲ್ಲಿ ಲಾರಿ ಇದೆ ಎನ್ನಲಾದ ಜಾಗದಲ್ಲೇ ಈ ಜಾಕ್ ಏನಿದೆ ಅದು ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಈಗ ಲಾರಿ ಚಾಲಕ ಅರ್ಜುನ್ ಏನಿದ್ದಾನೆ ಆ ಅರ್ಜುನ್ಗಾಗಿ ಈಗ ಶೋಧ ಮುಂದುವರೆದಿದೆ. ಆ ಜಾಕ್ ಏನ್ ಪತ್ತೆಯಾಗಿದೆ ಅದನ್ನ ಹೊರ ತೆಗೆದಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇದೇ ಆ ಜಾಕ್ ಅದು. ಭಾರತ್ ಬೆನ್ಸ್ ಲಾರಿಯ ವೀಲ್ ಜಾಕ್ ಅನ್ನ ಈಗ ಹೊರಕ್ಕೆ ತೆಗೆಯಲಾಗಿದೆ. ಗಂಗಾವಳಿ ನದಿಯ ಮಣ್ಣಿನ ಅಡಿಯಲ್ಲಿ ಇದ್ದಂತ ಜಾಕ್ ಅನ್ನ ತೆಗೆದಿದ್ದಾರೆ ಹೊರಕ್ಕೆ. ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಲಾರಿ ಇದೆ ಎನ್ನಲಾದ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಗಂಗಾವಳಿ ನದಿಯಲ್ಲಿ ಈಶ್ವರ್ ಮಲ್ಪೆ ಶೋಧ ಕಾರ್ಯ ಮುಂದುವರೆದಿದೆ. ನಾಪತ್ತೆಯಾದ ಮೂವರಿಗಾಗಿ ಈಶ್ವರ್ ಮಲ್ಪೆ ಟೀಮ್ ಶೋಧ ನಡೆಸುತ್ತಿದೆ. ತಂಡದೊಂದಿಗೆ ಬೋಟ್ ಮೂಲಕ ತೆರಳಿ ಇದೀಗ ಶೋಧ ಮುಂದುವರೆದಿದೆ. ಒಂದು ಲಾರಿಯ ವೀಲ್ ಜಾಕ್ ಅನ್ನ ಹೊರ ತೆಗೆದಿದ್ದಾರೆ. ಭಾರತ್ ಬೆನ್ಸ್ ಲಾರಿಯ ವೀಲ್ ಜಾಕ್ ಅನ್ನು ಹೊರಕ್ಕೆ ತೆಗೆಯಲಾಗಿದೆ. ಇನ್ನು ಲಾರಿ ಇದೆ ಎನ್ನಲಾದ ಸ್ಥಳದಲ್ಲೇ ಈಗ ಶೋಧ ಕಾರ್ಯ ಮುಂದುವರೆದಿದೆ. ಗಂಗಾವಳಿ ನದಿಯಲ್ಲಿ ಈಶ್ವರ್ ಮಲ್ಪೆ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ನಾಪತ್ತೆಯಾದ ಮೂವರಿಗಾಗಿ ಈಶ್ವರ್ ಮಲ್ಪೆ ಟೀಮ್ ಶೋಧವನ್ನ ಮುಂದುವರೆಸಿದ್ದಾರೆ. ಇಷ್ಟು ದಿನ ಕಾರ್ಯಾಚರಣೆಯನ್ನ ಸ್ಟಾಪ್ ಮಾಡಿದ್ರು. ಇದಿಷ್ಟೇ ಅಂತ ಈಗ ಮತ್ತೆ ಇದು ಏನ್ ಪತ್ತೆ ಆಗಿದೆ, ಇದು ಪತ್ತೆಯಾದ ನಂತರ ಲಾರಿ ಚಾಲಕ ಅರ್ಜುನ್ಗಾಗಿ ಈಗ ಶೋಧ ಮುಂದುವರೆದಿದೆ. ಒಂದು
ಇನ್ನ ಉಳಿದ ಇಬ್ಬರು ಏನಿದೆ ಮಿಸ್ಸಿಂಗ್ ಇದೆ, ಅದನ್ನು ಕೂಡ ಈಗ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.